Hello, my dear students. How are you all? I hope everyone is fine. Okay. Yes. So now we will continuing our class. That is what we were discussing. We were discussing reproduction in animals. Okay. Now we are discussing reproduction in animals. Okay. Reproduction in animals. Okay. Yes, reproduction in animals. Okay, reproduction in animals ಎಲ್ಲಿ ಮಟ್ಟ ಹೇಳಿದ್ದೀವಿ? Fertilization ಮುಗಿದಿತ್ತಲ್ಲ. So fertilization is over. So I think have you heard of test tube babies? ಅಲ್ಲಿಂದ ಚಾಲು ಮಾಡಬೇಕು. ಪೇಜ್ ನಂಬರ್ 103. Yes. Test tube babies ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದನ? See, in some women, oviducts are blocked. These women are unable to bear babies because sperms cannot reach the egg for fertilization. In such cases, doctors collect freshly released egg and sperms and keep them together for a few hours for IVF or in vitro fertilization. In case fertilization occurs, the zygote is allowed to develop for about a week and then it's placed in the mother's uterus. Complete development takes place in the uterus and the baby is born like any other baby. Babies born through this technique are called test tube babies. This term is actually misleading because babies cannot grow in test tube baby. ನೋಡ್ರಿ ಭಾಳ ಇಂಪಾರ್ಟೆಂಟ್, ಭಾಳ ಚಂದ. ನೀವು ಆಲ್ರೆಡಿ ರೀಪ್ರೊಡಕ್ಷನ್ ಮೇಲ್ ಫಿಮೇಲ್ ಗ್ಯಾಮೆಟ್ಸ್ ಕಲ್ತೀರಿ. ಮೇಲ್ ಒಳಗೆ ಸ್ಪರ್ಮ್ ರಿಲೀಸ್ ಆಗ್ತದೆ, ಫಿಮೇಲ್ ಒಳಗೆ ಎಗ್ ರಿಲೀಸ್ ಆಗ್ತದೆ. ಬಟ್ ಎಗ್ ಎಲ್ಲಿರ್ತದೆ? ಓವಿಡಕ್ಟ್ ಒಳಗೆ ಇರ್ತದೆ. ಸ್ಪರ್ಮ್ ಎಲ್ಲಿ ರಿಲೀಸ್ ಆಗ್ತದೆ? ಟೆಸ್ಟಿಸ್ ಒಳಗೆ ರಿಲೀಸ್ ಆಗ್ತದೆ. ಟೆಸ್ಟಿಸ್ ಒಳಗೆ ರಿಲೀಸ್ ಆದ ಸ್ಪರ್ಮ್ ಡಕ್ಟ್ ಒಳಗೆ ಬರ್ತದೆ. ಸ್ಪರ್ಮ್ ಡಕ್ಟ್ ಅಂದ್ರೆ ಪೆನಿಸ್ ಒಳಗೆ ಬರ್ತದೆ. ಇಲ್ಲಿ ಏನಾಗ್ತದ? ಸೊ ಇದು ಯುಟ್ರೆಸ್ ಇರ್ತದೆ. ಸೊ ಯುಟ್ರೆಸ್ ಓವಿಡಕ್ಟ್ ಎಲ್ಲಿದಾವೆ? ಓವರಿ. ಓಕೆ. ಸೊ ಇಲ್ಲಿ ಇದಾವಲ್ರಿ ಓವಿಡಕ್ಟ್ ಇರ್ತವೆ. ಸೊ ಲಾಸ್ಟಿಗೆ ಓವರಿ ಇರ್ತದೆ. ಇದು ಓವರಿ ಕನೆಕ್ಟ್. ಸೊ ಇದು ಏನಾಗಿರ್ತದೆ ರೀ? ಸೇಮ್ ಥಿಂಗ್ ಇರ್ತದೆ ಇಲ್ಲಿ. ಸೊ ಇದು ಯುಟ್ರೆಸ್. ಸೊ ಏನಾಗ್ತದ? ವೆನ್ reproduction, that is intercourse happens, okay, when sexual intercourse happens, the sperm is released here. Sperm will release ಆಗ್ತದ. ಆ ಸ್ಪರ್ಮ್ ರಿಲೀಸ್ ಆಗೋದು ಏನಾಗಬೇಕು? ಇಲ್ಲಿ ಬಂದ ಇಟ್ ಶುಡ್ ಟಚ್ ದ ಎಗ್ ಹಿಯರ್. ಓವರಿ ಇರ್ತದಲ್ಲ, ಸೊ ಓವಿಡಕ್ಟ್ ಇರ್ತದ, ಇಲ್ಲಿ ಎಗ್ ಇರ್ತದ. ಸೊ ಎಗ್ ಅನ್ನು ಬಂದ ಟಚ್ ಮಾಡ್ಬೇಕು. ಟಚ್ ಒಂದಕ್ಕೊಂದು ಟಚ್ ಅದು ಅಂದ್ರೆ ಏನಾಗ್ತತಿ? ಇಲ್ಲಿ ರೀಪ್ರೊಡಕ್ಷನ್ ಆಗ್ತತಿ, ಜೈಗೋಟ್ ಫಾರ್ಮ್ ಆಗ್ತತಿ. ಸೊ ಜೈಗೋಟ್ ಅಂದ್ರೆ ಒಂದು ದಿನದ ಮಗು ಇದ್ದಂಗ, ಅದು ಅಂದ್ರೆ ಹೊಟ್ಟೆ ಒಳಗೆ ಇರ್ತಕ್ಕಂಥ ಒಂದು ದಿನದ ಮಗು. ಸೊ ಜೈಗೋಟಿಗೆ ಆಮೇಲೆ ನ್ಯೂಟ್ರಿಷನ್ ಸಿಗ್ತಾ ದೊಡ್ಡದಾಗಿ ಬೆಳಿತೈತಿ. ದಟ್ ವಿ ಕ್ಯಾನ್ ಲರ್ನ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಅಪ್ಕಮಿಂಗ್ ಕ್ಲಾಸ್. ನೀವು ಬೇಸಿಕ್ಸ್ ಏನ್ ತಿಳ್ಕೊಬೇಕಿಲ್ಲ? ಯುಟೆರಸ್ ಒಳಗೆ ಬಂದಿರತಕ್ಕಂಥದ್ದು ಸ್ಪರ್ಮ ಇಲ್ಲಿ ಹೋಗಿ ರೀಚ್ ಆತಂದ್ರೆ ಅದು ಕನೆಕ್ಟ್ ಆಗಬೇಕು. ಬಟ್ ಇನ್ ಸಮ್ ವುಮೆನ್ಸ್ ಮಕ್ಕಳಾಗಲ್ಲ ನೋಡ್ರಿ. ಎದಕ್ಕೆ ಹಂಗಾಗ್ತದೆ ಅಂದ್ರೆ ಡ್ಯೂ ಟು ಇನ್ ಸಮ್ ಮೆನಿ ರೀಸನ್ಸ್ ದಿಸ್ ಓವರಿ ಗೆಟ್ಸ್ ಬ್ಲಾಕ್ಡ್. ಈ ಓವಿಡಕ್ಟ್ ಏನಿರ್ತದೆ ಬ್ಲಾಕ್ ಆಗಿರ್ತದೆ. ಅಂದ್ರೆ ಇಲ್ಲಿ ಮಟ್ಟ ಹಿಂಗೆ ಬ್ಲಾಕ್ ಆಗಿಬಿಟ್ಟಿರ್ತದೆ, ಇಲ್ಲಿ ಅಥವಾ ಇಲ್ಲಿ ಎಲ್ಲೂ ಬ್ಲಾಕ್ ಆಗಿಬಿಡ್ತದೆ. ಸೊ ಬ್ಲಾಕ್ ಆದ್ರೆ ಏನಾಗ್ತದೆ ಹೇಳ್ರಿ? ಸ್ಪರ್ಮ್ ಇಲ್ಲಿ ಬಂದದ್ದು ಇಲ್ಲಿ ಹೋಗ್ತದೆ, ತಿಳ್ಕೊರಿ. ಇಲ್ಲಿ ಹೋದಪ್ಪ ಸ್ಪರ್ಮ್, ಬಟ್ ಎಗ್ ಅನ್ನ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ, ಓವಮ್ ಅನ್ನ ರೀಚ್ ಆಗೋಕೆ ಆಗುದಿಲ್ಲ. ಸೊ ಅವಾಗ ರೀಚ್ ಆಗ್ಲಿಕ್ಕೆ ಆಗಲ್ಲ ಅಂದ್ರೆ ಸ್ಪರ್ಮ ಮತ್ತು ಎಗ್ ಕನೆಕ್ಟ್ ಆಗುದಿಲ್ಲ. ಕನೆಕ್ಟ್ ಆಗಲಿಲ್ಲ ಅಂದ್ರೆ ಮಗು ಆಗುದಿಲ್ಲ. ಜೈಗೋಟ್ ವಿಲ್ ನಾಟ್ ಫಾರ್ಮ್. ಸೊ ಅಂತ ಟೈಮ್ನಾಗ ಏನ್ ಮಾಡ್ತಾರೆ ಡಾಕ್ಟರ್ಸ್? ಸೊ ಬಟ್ ದೇ ವಾಂಟ್ ದ ಚೈಲ್ಡ್. ಈಗ ಏನ್ ಮಾಡ್ಬೇಕು? ಅವ್ರಿಗೆ ಮಗು ಬೇಕು, ಅದ್ರ ಮಗು ಆಗಲ್ಲ. ಹೆಂಗ್ ಮಾಡುದ್ರಿ? ದ ಪ್ರಾಬ್ಲಮ್ ಈಸ್ ಇನ್ ವುಮೆನ್. ಓಕೆ. ಸೊ ಮಗು ಆಗಲ್ಲ ಅಂದಾಗ what they will do is
ದೇ ವಿಲ್ ಕಲೆಕ್ಟ್ ದ ಫ್ರೆಶ್ಲಿ ಆದಂಥ ಎಗ್ ಅನ್ನು. ಸೊ ಓವಮ್ ಅನ್ನ ಕಲೆಕ್ಟ್ ಮಾಡ್ಕೋತಾರ. ಡಾಕ್ಟರ್ಸ್ ಕಲೆಕ್ಟ್ ಫ್ರೆಶ್ಲಿ ರಿಲೀಸ್ಡ್ ಆ್ಯಂಡ್ ಸ್ಪರ್ಮ್ಸ್. ಸೊ ತಂದೆಯಿಂದ ಸ್ಪರ್ಮ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾರ, ತಾಯಿಯಿಂದ ಎಗ್ ಅನ್ನು ಕಲೆಕ್ಟ್ ಮಾಡ್ಕೋತಾರ. ಕಲೆಕ್ಟ್ ಮಾಡ್ಕೊಂಡ ಅವ್ರು ಏನ್ ಮಾಡ್ತಾರಂದ್ರ ಅವನ್ನ ಒಂದು ಟೆಸ್ಟ್ ಟ್ಯೂಬ್ ಇರ್ತದ, ಎಲ್ಲಿ ಹಾಕ್ತಾರ ಫ್ರೆಶ್ ಅಂಡ್ ಸ್ಪರ್ಮ್ಸ್ ಅಂಡ್ ಕೀಪ್ ದೆಮ್ ಟುಗೆದರ್ ಫಾರ್ ಅ ಫ್ಯೂ ಅವರ್ಸ್. ಅವೆರಡನ್ನು ಕಲೆಕ್ಟ್ ಮಾಡ್ಕೊಂಡ ಒಂದು ಟೆಸ್ಟ್ ಟ್ಯೂಬ್ ಒಳಗೆ ಏನ್ ಮಾಡ್ತಾರ, ಒಂದು ಲ್ಯಾಬ್ ಒಳಗೆ ಹಾಕ್ತಾರ. ಅಲ್ಲಿ ಏನಾಗ್ತತಿ, ಜೈಗೋಟ್ ಫಾರ್ಮ್ ಆಗ್ತತಿ. ಸೊ ಆಲ್ಮೋಸ್ಟ್ ಹೆಂಗ್ ಮೇಂಟೆನೆನ್ಸ್ ಮಾಡ್ತಾರ ಅಂದ್ರೆ ಯುಟೆರಸ್ ದ ಯಾವ ಕಂಡೀಷನ್ ಅದಲ್ಲ, ಟೆಂಪರೇಚರ್ ಪ್ರೆಷರ್ ಅಂದ್ರೆ ಮಗು ಬೆಳಿಲಿಕ್ಕೆ ಯಾವ ಕಂಡೀಷನ್ ಬೇಕಲ್ಲ, ಸೊ ಅದರ್ ಟೈಪ್ ಕೂಡ ಲ್ಯಾಬ್ ಒಳಗೆ ಕೂಡ ಮೇಂಟೈನ್ ಮಾಡ್ತಾರೆ. ದೇ ವಿಲ್ ಮೇಂಟೈನ್ ಇನ್ ದ ಲ್ಯಾಬ್. ಓಕೆ, so in case fertilization occurs, the zygote is allowed to develop for about a week. In case fertilization occurs, the zygote is developed above a week, and then it is placed in the mother's uterus. ಆಮೇಲೆ ಅದನ್ನ ಏನು ಮಾಡ್ತಾರೆ, ಮದರ್ಸ್ ಯೂಟ್ರಸ್ ಒಳಗೆ ಪ್ಲೇಸ್ ಮಾಡ್ತಾರೆ. ಆಮೇಲೆ 1 week ಆದ್ಮೇಲೆ ಟೆಸ್ಟ್ ಟ್ಯೂಬ್ ಬಿಟ್ಟ ಬೇಬಿ ಇರ್ತದೆ ಅದು. ಸೊ ಅದನ್ನ ಏನು ಮಾಡ್ತಾರೆ, ಮದರ್ಸ್ ಯೂಟ್ರಸ್ದಾಗ ಆಮೇಲೆ ಪ್ಲೇಸ್ ಮಾಡ್ತಾರೆ. ಜೈಗೋಟ್ ಫಾರ್ಮ್ ಅಷ್ಟ ಆಗುದಿಲ್ರಿ, ಇಲ್ಲಿ ಕನೆಕ್ಟ್ ಅಷ್ಟ ಆಗೋದಿಲ್ಲ ಎಗ್ ಇದನ್ನ. ಬಟ್ ಬೆಳಿಲಿಕ್ಕೆ ಇದಂತ ಎಲ್ಲ ಇದನ್ನ ಇರ್ತದ. ಮಗು ಬೆಳಿಲಿಕ್ಕೆ ಏನೇನ್ ಬೇಕು, ಓವಿಡಕ್ಟ್ ಒಳಗೆ ಇರ್ತದ. ಓವಿಡಕ್ಟ್ ಇನಿಷಿಯಲಿ ಬ್ಲಾಕ್ ಆಗಿರೋದ್ರಿಂದ ಲೆಗ್ ಅಲ್ಲಿ ಕನೆಕ್ಟ್ ಆಗುದಿಲ್ಲ. ಸೊ ದಟ್ ಈಸ್ ವೈ. ಸೊ ಅದನ್ನ ಏನ್ ಮಾಡ್ತಾರೆ, 1 ವಾರ ಲ್ಯಾಬ್ ಒಳಗಿಟ್ಟು 1 ವಾರದ ಸಣ್ಣ ಜೈಗೋಟ್ ಇರ್ತದ. ಮಗು ಅಂದ್ರೆ ಇಷ್ಟು ದೊಡ್ಡದಿರೋದಿಲ್ಲ, 9 ತಿಂಗಳಾದ್ಮೇಲೆ ಅಷ್ಟು ದೊಡ್ಡ ಬೆಳೀತದ. ಸಣ್ಣಿಗೆ ಇಷ್ಟೇ ಇರ್ತದ, ಒಂದು ಸೆಲ್ ಟೈಪ್ ಇರ್ತದ. ಸೊ ದೇ ವಿಲ್ ಪ್ಲೇಸ್ ಇಟ್ ಅಗೇನ್ ಇನ್ ದ ಯುಟ್ರೆಸ್ ಆಫ್ ಮದರ್ದ ಯುಟ್ರೆಸ್ ಒಳಗೆ ಹಾಕಿ ಇಟ್ಬಿಡ್ತಾರೆ, ಕಳಿಸ್ಬಿಡ್ತಾರೆ ಮದರ್ ಯುಟ್ರೆಸ್. ನಾರ್ಮಲ್ ಆಗಿ ಮತ್ತೆ ಮಗು ಬೆಳ್ಕೋತ ಹೋಗ್ತದೆ. ಬಟ್ ದೇರ್ ಆರ್ ಸಮ್ ಡ್ರಾಬ್ಯಾಕ್ಸ್. ಮಗು ಸಣ್ಣ ಪುಟ್ಟದಾಗಿ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರ್ತದೆ. ಮಗುವಿನ ಒಂದು ಇದನ್ನು ಸರಿಯಾಗಿ ಬೆಳೆದಿರೋದಿಲ್ಲ. ನಾಟ್ ಆಲ್ ದ ಕೇಸಸ್, ಬಟ್ ಮೋಸ್ಟ್ ಆಫ್ ದ ಕೇಸಸ್. ಓಕೆ, ಮಗುವಿನ ಕಾಲಿನ ಬೆಳವಣಿಗೆ ಸರಿಯಾಗಿರೋದಿಲ್ಲ, ಬುದ್ಧಿಯ ಬೆಳವಣಿಗೆ ಸರಿಯಾಗೋದಿಲ್ಲ. ಬಿಕಾಸ್ ದಿ ಜೈಗೋಟ್ ಇಸ್ ನಾಟ್ ಫಾರ್ಮ್ಡ್ ಇನ್ ದ ಯುಟ್ರೆಸ್ ಆಫ್ women. The zygote is formed outside. So when the fertilization happens outside, it is called as in vitro fertilization, IVF. This is called as in vitro fertilization. This is called as in vitro fertilization. So if fertilization happens normally, that is in the uterus of women, that is called internal fertilization. ಅದಕ್ಕೆ ಏನಂತೀವಿ, ಇಂಟರ್ನಲ್ ಫರ್ಟಿಲೈಸೇಷನ್ ಅಂತೀವಿ. ಇದು ಔಟ್ಸೈಡ್ ಆಗ್ತದಲ್ಲ, ಇಟ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಆರ್ ಅನದರ್ ನೇಮ್ ಈಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ ಕರೀತಾರೆ. ಫರ್ಟಿಲೈಸೇಷನ್ ಔಟ್ಸೈಡ್ ದ ಬಾಡಿ ಇಸ್ ಕಾಲ್ಡ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಎಸ್, ದೆನ್ ಕಂಪ್ಲೀಟ್ ಡೆವಲಪ್ಮೆಂಟ್ ಲೇಕ್ಸ್ ಇನ್ ದ ಯುಟ್ರಸ್ ಅಂಡ್ ದ ಬಾಡಿ ಬೇಬಿ ಬಂದ. ನೋಡ್ರಿ, ಇನ್ನೊಂದು ಟೆಸ್ಟ್ ಟ್ಯೂಬ್ ಒಳಗೆ ಯಾವತ್ತೂ ಕೂಡ ಬೇಬಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅ ಬೇಬಿ ಕ್ಯಾನ್ ನಾಟ್ ಗ್ರೋ ಇನ್ ಅ ಟೆಸ್ಟ್ ಟ್ಯೂಬ್. ಬೇಬಿ ಟೆಸ್ಟ್ ಟ್ಯೂಬ್ ಒಳಗೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಜೈಗೋಟ್ ಕ್ಯಾನ್ ಫಾರ್ಮ್ ಇನ್ ದ ಟೆಸ್ಟ್ ಟ್ಯೂಬ್. 1 ವಾರ ಅಥವಾ 15 ದಿನದ ಜೈಗೋಟ್ ಅಷ್ಟು ಕ್ರಿಯೇಟ್ ಆಗ್ತದೆ ಅಲ್ಲಿ. ಅದಕ್ಕೆ ಬೆಳವಣಿಗೆ ಆಗೋದಿಲ್ಲ. ಬೆಳವಣಿಗೆ ಯಾವಾಗ ಆಗ್ತೈತಿ, 1 ವಾರ ಅಥವಾ 15 ದಿನ ಆದ್ಮೇಲೆ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ. ಅದು ಸ್ಟಾರ್ಟ್ ಆಗಬೇಕಾದ್ರೆ ಕಂಪಲ್ಸರಿ ಏನಿರಬೇಕು, ಯುಟೆರಸ್ ಆಫ್ ಮದರ್ ಇಸ್ ಮಸ್ಟ್ ನೀಡೆಡ್. Okay, so uterus of woman. So in that zygote is placed, and there the zygote will be converted to baby there. Hope you understood. Okay, you will be surprised to know that in any animals fertilization takes place outside the body of the female. In these animals fertilization takes place in water. Let us find out how this happens. ಒಂದಿಷ್ಟು animals ಒಳಗೆ ಏನಾಗ್ತದೆ ರೀ, ಫರ್ಟಿಲೈಸೇಷನ್ ವಾಟರ್ ಒಳಗೆ ಆಗ್ತದೆ, ಔಟ್ಸೈಡ್ ದ ಬಾಡಿ ಆಫ್ ದ ಆನಿಮಲ್, ನಾಟ್ ಹ್ಯೂಮನ್, ಅದರ್ ಆನಿಮಲ್. ಸಮ್ ಆಫ್ ದ ಆನಿಮಲ್ಸ್ ವಿಲ್ ಸಿ ದಮ್ ಡ್ಯೂರಿಂಗ್ ಸ್ಪ್ರಿಂಗ್ ಆರ್ ರೇನಿ ಸೀಸನ್. ಸ್ಪ್ರಿಂಗ್ ಅಂದ್ರೆ ಗೊತ್ತದ ನಿಮ್ಗೆ, ವಸಂತ ಕಾಲ, ಮಾರ್ಚ್ ಏಪ್ರಿಲ್. ಮಾವಿನ ಹಣ್ಣು ಆಗ್ತಕ್ಕಂಥ ಅಥವಾ ಹಣ್ಣುಗಳು ಬಿಡ್ತಕ್ಕಂಥ ಕಾಲಕ್ಕೆ ಸ್ಪ್ರಿಂಗ್ ಅಂತ ಕರೀತಾರೆ. ಓಕೆ, ಫ್ರಾಕ್ಸ್ ಅಂಡ್ ಟೋಡ್ಸ್ ನಿಮ್ಗೆ ಗೊತ್ತಿರ್ತದೆ, ಕಪ್ಪೆ ಮತ್ತು ಕಪ್ಪೆ ಮರಿ. ಓಕೆ, ದೇ ಮೂವ್ ಟು ಪಾಂಡ್ಸ್ ಅಂಡ್ ಸ್ಲೋ ಫ್ಲೋವಿಂಗ್ ಸ್ಟ್ರೀಮ್ಸ್. ಪಾಂಡಿಗೆ ಹೋಗ್ತಾವ ಕಪ್ಪಿಗಳು. When the male and female come together in water, the female lays hundreds of eggs. ಮೇಲ ಫಿಮೇಲ ಎರಡು ಕುಡ್ಕೊಂಡು ಹೋಗಿ ತಿಳ್ಕೊರಿ. ಫಿಮೇಲ್ ಏನ್ ಮಾಡ್ತದೆ, 100 ಎಗ್ ಇದನ್ನ ಪ್ರೊಡ್ಯೂಸ್ ಮಾಡ್ತದೆ.
But you know, human ಒಳಗೆ ಏನಿತ್ತು ಹೇಳ್ರಿ, a female can produce only one egg. But in frogs, female will produce hundreds of eggs. Unlike hen's egg, frog's egg is not covered by a shell and it is comparatively very delicate. Hen's egg ಏನಿರ್ತದ ಲಾಸ್ಟಿಗೆ ಒಂದು ಕವರ್ ಇರ್ತದೆ. ಹೆನ್ಸ್ ಎಗ್ ಅಂದ್ರೆ ಕೋಳಿ ತತ್ತಿ. ಡೈಲಿ ಎಗ್ತಿದ್ದಿರಲ್ಲ ನೀವು, ಡೈಲಿ ಎಲ್ಲ ಯಾವಾಗ್ರೊಮ್ಮೆ ಎಗ್ತಿದ್ದಿರಲ್ಲ. ಸೊ ಎಗ್ಗದ ಮೇಲೆ ನೀವು ಕುದಿಸಿದಿತ್ತಂದ್ರೆ ಮ್ಯಾಗಿನ ತೆಗಿತೀರಿ ಪದರ ಅದನ್ನು. ಸೊ ದಟ್ ಈಸ್ ಶೆಲ್. ಸೋಡಿಯಂ ಕಾರ್ಬೋನೇಟ್ಲೆ ಆಗಿರ್ತದ. ಓಕೆ, ದಟ್ ಈಸ್ ಸೆಲ್. ಸೊ ಇಟ್ ಈಸ್ ಕಂಪ್ಯಾರಿಟಿವ್ಲಿ ಡೆಲಿಕೇಟ್. ಆದ್ರೆ ಫ್ರಾಗದ ಎಗ್ಗದು ಹಂಗಿರಂಗಿಲ್ಲ, ಮ್ಯಾಗ್ ಏನು ಕವರ್ ಇರೋದು, ಡೈರೆಕ್ಟ್ ಇದನ್ನ ಇರ್ತಾವೆ. A layer of jelly holds the eggs together and provides protection to the egg. ಅದರೊಳಗೆ ಒಂದು ಜೆಲ್ಲಿ ಲೈಕ್ ಮಟೀರಿಯಲ್ ಇರ್ತದೆ. ಅದೇನು ಮಾಡ್ತದೆ, ಎಗ್ ಅನ್ನ ಹೋಲ್ಡ್ ಮಾಡಿರ್ತದೆ. ಮುಂದೆ ಆ ಎಗ್ಗಳಿಗೆ ಅದು ಪ್ರೊಟೆಕ್ಷನ್ ಅನ್ನ ಕೊಡ್ತಿರ್ತದೆ. ಓಕೆ, ಆಸ್ ದ ಎಗ್ಸ್ ಆರ್ ಲೇಡ್, ಎಗ್ಸ್ ಲೇಡ್ ಆಗಿರೋದ್ರಿಂದ, ಓಕೆ, ದ ಮೇಲ್ ಡಿಪಾಸಿಟ್ಸ್ ಸ್ಪರ್ಮ್ಸ್ ಓವರ್ ದೆಮ್. The male deposits sperms over them. So male ಯಾವುದು ಕಪ್ಪಿ, ಅದ್ರ ಮೇಲೆ ಸ್ಪರ್ಮ್ ಬಿಡ್ತದೆ. ಹಂಡ್ರೆಡ್ಸ್ ಆಫ್ ಎಗ್ಸ್ ಮೇಲೆ ಸ್ಪರ್ಮ್ ಬಿಡ್ತದೆ. ಈಚ್ ಸ್ಪರ್ಮ್ ಸ್ವಿಮ್ಸ್ ರ್ಯಾಂಡಮ್ಲಿ ಇನ್ ವಾಟರ್ ವಿತ್ ದ ಹೆಲ್ಪ್ ಆಫ್ ಲಾಂಗ್ ಟೇಲ್. ಇದೆಲ್ಲಿ ಆಗ್ಬೇಕು, ನೀರಾಗ ಆಗ್ಬೇಕು, ಕಂಪಲ್ಸರಿ ಇದೆ. ಈಚ್ ಸ್ಪರ್ಮ್ ವಿಲ್ ಸ್ವಿಂಗ್ ಅಕೋತ ಹೋಗ್ತದೆ ರ್ಯಾಂಡಮ್ಲಿ ಇನ್ ವಾಟರ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಲಾಂಗ್ ಟೇಲ್. ಅದರೊಂದು ಲಾಂಗ್ ಟೇಲ್ ಇರ್ತದಲ್ಲ, ಅದ್ರ ಹೆಲ್ಪ್ಲೇ ಅದು ಸ್ವಿಮ್ ಹಾಕೋತ ಹೋಗ್ತದ. ದ ಸ್ಪರ್ಮ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಗ್ಸ್. ಈ ಸ್ಪರ್ಮ್ಸ್ ಏನ್ ಮಾಡ್ತಾವು, ದೇ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಗ್ಸ್. ಎಗ್ಸ್ ಕಾಂಟ್ಯಾಕ್ಟ್ ಒಳಗೆ ಹೋಗಿ ಬರ್ತಾವು. ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇನ್ ವಿಚ್ ದ ಫ್ಯೂಷನ್ ಆಫ್ ಅ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಟೇಕ್ ಪ್ಲೇಸ್. ಈ ಟೈಪ್ ಆಫ್ ಫ್ಯೂಷನ್ ವೇರ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಆಗ್ತದ ಔಟ್ಸೈಡ್ ದ ಬಾಡಿ ಆಫ್ ದ ಫೀಮೇಲ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. This is called outside the body of the female. So idu outside the body of female agodrinda we will call it as external fertilization. It is very common in aquatic animals such as fish, starfish. So idu yadedrolaga agtada andre aquatic animals olaga agtada, like fish, starfish. Why do fish and frogs lay eggs in hundreds whereas a hen lays only one egg at a time? So it depends on their ability. So hundreds of eggs anna ಫ್ರಾಗ್ ಇದನ್ನ ಮಾಡ್ತದ. ಮುಂದೆ ಯಾವ್ಯಾವ ಟೈಪ್ ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಎದೆದ್ರೊಳಗೆ ಆಗ್ತದ, ಫ್ರಾಗ್ ಒಳಗೆ ಆಗ್ತದ, ಅಕ್ವಾಟಿಕ್ ಎನಿಮಲ್ಸ್ ಒಳಗೂ ಕೂಡ ಆಗ್ತದ. ಸೊ ನಾವು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಹೋಗುನು, ಅದನ್ನ ನೋಡೋಣ. ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಭಾಳ ಚಂದ ಚಾಪ್ಟರ್ ಅದ. Consider it as a science and read well. Okay, this is very much important. ಮುಂದೆ ಅದು ಡಾಕ್ಟರ್ದು ಆಗೋದ್ರೆ ಎಷ್ಟೋ ಮಂದಿ ಇದ್ರಾಗ. ಓಕೆ, ಡಾಕ್ಟರ್ ಆಗ್ಬೇಕನ್ನೋರು ಅಷ್ಟೇ ಯಾಕೆ, ಇಂಜಿನಿಯರ್, ಮಾಸ್ತರ, ಟೀಚರ್, ಡ್ರೈವರ್, ಕಂಡಕ್ಟರ್, ಏನು ಬೇಕಾದ್ರೆ, ಸಿನಿಮಾ ಹೀರೋ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಏನು ಬೇಕಾದ್ರೆ. ಸೊ ಯು ಬಿಕಮ್ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್, ಬಟ್ ಡೋಂಟ್ ಫರ್ಗೆಟ್ ದ್ಯಾಟ್ ವಾಟ್ ಎವರ್ ಯು ಡೂ ಇನ್ ಯುವರ್ ಲೈಫ್, ಎಂಜಾಯ್ ದ್ಯಾಟ್. That happiness you should not miss. Okay, right now I am teaching means I am enjoying the teaching. So even though I am finished my engineering admal, even though I could have gone for engineering and earned in lakhs, but the problem is I will not get happiness there. It will be a mechanical life. Okay, so that is too much difficult. So rather than that, this field where I have an interest, where I am very much passionate. ನೋಡ್ರಿ, ನೀವು ಕ್ರಿಕೆಟ್ ಆಡ್ರಿ ನಿಮಗೆ ಬೇಜಾರಾಗೋದಿಲ್ಲ, ಹುಡುಗಿಯರು ನೀವು ರಂಗೋಲಿ ಹಾಕಿದ್ರೆ ಬೇಜಾರಾಗೋದಿಲ್ಲ, ಮುಂದೆ ಟಿ ವಿ ನೋಡ್ತಾ ಇದ್ರೆ ಬೇಜಾರಾಗೋದಿಲ್ಲ, ಸೀರಿಯಲ್ ನೋಡ್ತಾ ಇದ್ರೆ ಬೇಜಾರಾಗೋದಿಲ್ಲ. ಯಾಕೆ ಬೇಜಾರಾಗೋದಿಲ್ಲ ಅಂದರೆ ಯು ಎಂಜಾಯ್ ದ್ಯಾಟ್, ಅಲ್ಲೊಂದು ನಿಮಗೆ ಖುಷಿ ಸಿಗ್ತದೆ. ಸಿಮಿಲರ್ಲಿ ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ವರ್ಕ್, ಯು ಜಸ್ಟ್ ಎಂಜಾಯ್ ದ್ಯಾಟ್, ದೇರ್ ವಿಲ್ ಗೆಟ್ ಲಾಟ್ ಆಫ್ ಹ್ಯಾಪಿನೆಸ್. ಸೊ ಇಟ್ ಮೇ ಬಿ ಕ್ರಿಕೆಟ್, ಇಟ್ ಮೇ ಬಿ ಯುವರ್ whatever it may be. So you know that painting, or if you somebody is very much interested in calculation and all, they can become the clerk, they can become a bank worker. So that all depend. But at the 8th, I don't think you are so matured that you can think about your passion and you can think about your profession. So better you learn all the good things here subject, then when you finishes class 10, so maybe a little bit of mind is matured,
little bit you know about yourself that time, then you can decide. For me it is too difficult. I understood my passion I think after first year of engineering. I think that time I could not do, I cannot come back and do the BSc and MSc and normal lecturer post. Okay, I already joined engineering, so I could not do anything there, so that should not happen. So problem is that time if you score anything over 80, you should join engineering or medical. That is the compulsory thing that time. Now it is changed. So my PU almost I scored 91. So 91 percentage means, of course, obviously engineering rank and medical rank will be good. So definitely there is no other option. I have to go for engineering only, since I was not that much interested in medical. So it took some time. That I joined one of the topmost colleges of Karnataka, KLS JIT Belgaum. So I really proud that I joined that college. It's a very superb college. If anybody wants to do engineering, get the good rank, you will definitely get the seat there. If you score 85 plus, definitely will get a seat there. Okay, apart from that, we will come to these concepts. So external fertilization. Okay, so development of embryo. Now question ada nodri. Though these animals lay hundreds of eggs and release millions of sperms. Hundreds of egg release adru, millions of sperm release adru, one egg matra one sperm kuda connect agtade. All the eggs do not get fertilized and develop into new individuals. Ellanu develop agudilla. Hen kappi 100 egg hakirtade, gandu kappi 1 million sperm bittirtade. But ಎಲ್ಲ ಅದರೊಳಗೆ ಒಂದೇ ಯೂಸ್ ಆಗತ್ತೆ, ಇದ್ರಾಗೂ ಒಂದೇ ಯೂಸ್ ಆಗತ್ತೆ, ಉಳಿದು ಎಲ್ಲ ವೇಸ್ಟ್ ಆಗಿಬಿಡ್ತಾವೆ. ಫಸ್ಟ್ ಯಾವ್ದು ಕನೆಕ್ಟ್ ಆಗ್ತದೆ ನೋಡ್ರಿ, ಅದೊಂದು ಎಂಬ್ರಿಯೋ ಡೆವಲಪ್ ಮಾಡ್ತದೆ ಅಷ್ಟೇ, ಅದೊಂದು ಜೈಗೋಟ್ ಡೆವಲಪ್ ಮಾಡ್ತದೆ, ಉಳಿದದ್ದು ಎಲ್ಲ ಏನಾಗೋದಿಲ್ಲ, ಯೂಸ್ ಆಗೋದಿಲ್ಲ. ದಿಸ್ ಇಸ್ ಬಿಕಾಸ್ ದ ಎಗ್ಸ್ ಅಂಡ್ ಸ್ಪರ್ಮ್ಸ್ ಗೆಟ್ ಎಕ್ಸ್ಪೋಸ್ ಟು ವಾಟರ್ ಮೂವ್ಮೆಂಟ್, wind and rainfall. ಸೊ ಏನಾಗ್ತದೆ, ದೇ ವಿಲ್ ಗೆಟ್ ಎಕ್ಸ್ಪೋಸ್ ಟು ವಾಟರ್ ಮೂವ್ಮೆಂಟ್, wind and rainfall. They will die suddenly. Okay. And so there are other animals in the other ponds which may feed on eggs. So ಇನ್ನೊಂದಿಷ್ಟು animals ಏನಿರ್ತಾವೆ, ಈ eggs ಅನ್ನು ತಿಂದು ಬದುಕ್ತಿರ್ತಾವೆ ಅಲ್ಲಿ ವಾಟರ್ದಾಗ. We are talking about this starfish, frog, not about humans. Thus, production of large number of eggs and sperms is necessary to ensure fertilization of at least a few of them. So production of sperms and eggs is necessary that it should ensure fertilization of at least few of them. Adenu ಮಾಡ್ತತಿ, fertilization ಅನ್ನು ensure ಮಾಡ್ತತಿ at least few of them. Okay. So development of embryo ಅದನ್ನ ನಾಳೆ ನೋಡುವ ಪ್ರಯತ್ನ ಮಾಡೋಣ. This is very much beautiful and important chapter. So ಇದರ ಮುಂದಿಂದು ಚಾಪ್ಟರ್ ಮಸ್ತ್ ಅದ, ರೀಚಿಂಗ್ ದ ಏಜ್ ಆಫ್ ಅಡೋಲೆಸೆನ್ಸ್. ಐ ಥಿಂಕ್ ಅದನ್ನೇನು ಕಂಟಿನ್ಯೂ ಮಾಡೋದು ನೋಡೋಣ. ನೋಡ್ರಿ, ನೀವು ನೆಕ್ಸ್ಟ್ ಯಾವ ಸ್ಟಾರ್ಟ್ ಮಾಡೋದು ನನಗೆ ಹೇಳ್ರಿ, ಐ ವಿಲ್ ಸ್ಟಾರ್ಟ್ ದ್ಯಾಟ್. ನಿಮಗೆ ಯಾವಾಗ ಇದು ರೀಚ್ ಆಗ್ತದಲ್ಲ ವಿಡಿಯೋ, ನನಗೆ ಜಸ್ಟ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋ ಚಾಪ್ಟರ್ ಅವತ್ತೇ ನೀವು ಮೆಸೇಜ್ ಮಾಡ್ಬೇಕು. ಯಾಕಂದ್ರೆ ಡಿಫ್ರೆನ್ಸ್ ಭಾಳ ಅದ, ನಾ ಮಾಡೋ ವಿಡಿಯೋಗ ಅವ್ರು ಅಪ್ಲೋಡ್ ಮಾಡೋ ವಿಡಿಯೋ. ನಾವೊಂದು ವಾರ ಮೊದಲು ಮಾಡಿರ್ತೀನೋ ಅದು ನಿಮ್ಗೆ ಆಮೇಲೆ ಬಂದಿರ್ತದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಡೂಯಿಂಗ್ ಇಟ್ ಇನ್ 25th November, so it might reach you December 1, 2 or 3, even though if 4, 5 also, I don't know when it will reach. So whenever it reaches, you just text me which chapter I should start now after this. Reaching the age of adolescence, ನಾನು ಆಪ್ಷನ್ ಕೊಡ್ತೀನಿ ನೋಡ್ರಿ ನಿಮ್ಗೆ. ರೀಚಿಂಗ್ ದ ಏಜ್ ಆಫ್ ಅಡೋಲೆಸೆನ್ಸ್ ಅಂತ ಸ್ಟಾರ್ಟ್ ಮಾಡ್ಬೋದು ನಾವು, ಅಥವಾ ಕಂಬಷನ್ ಆ್ಯಂಡ್ ಫ್ಲೇಮ್ ಅಂತ ಸ್ಟಾರ್ಟ್ ಮಾಡ್ಬೋದು 6th ಚಾಪ್ಟರ್, ಅಥವಾ ಚಾಪ್ಟರ್ 12 ಫ್ರಿಕ್ಷನ್ ಅನ್ನು ಕೂಡ ಚಾಲೂ ಮಾಡ್ಬೋದು, ಅಥವಾ 13 ಸೌಂಡ್ ಅನ್ನು ಕೂಡ ಚಾಲೂ ಮಾಡ್ಬೋದು. ಇಷ್ಟರೊಳಗೆ ಯಾವ್ದು ಬೇಕಾ, ಅಥವಾ ಲೈಟ್ ಚಾಲೂ ಮಾಡೋದ್ರೆ ಲೈಟು ಚಾಲೂ ಮಾಡೋದು 16th. ಸೊ ನೀವು ಯಾವುದ್ರೆ ಒಂದು ಹೇಳಿ, ಯಾಕಂದ್ರೆ ಪೊಲ್ಯೂಷನ್ ಆಫ್ ಏರ್ ಆ್ಯಂಡ್ ವಾಟರ್ ನಾವು ವಿ ಆರ್ ಸ್ಕಿಪ್ಪಿಂಗ್ ದಟ್ ಚಾಪ್ಟರ್ 18th. ಮುಂದೆ ಈಚೆ ಕಡೆ ಯಾವ ಸ್ಕಿಪ್ ಮಾಡತ್ತೀವಿ, ಫೈಬರ್ ಟು ಫ್ಯಾಬ್ರಿಕ್, ದಟ್ ಈಸ್ ಚಾಪ್ಟರ್ ನಂಬರ್ 3. ದೆನ್ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್, ಕಂಬಷನ್ ಆ್ಯಂಡ್ ಫ್ಲೇಮ್ ಆಲ್ಸೋ ವಿ ಆರ್ ಸ್ಕಿಪ್ಪಿಂಗ್, ಕಂಬಷನ್ ಆ್ಯಂಡ್ ಫ್ಲೇಮ್ ಕೂಡ ಬೇಡ. ಓಕೆ, ಸೊ ಅವ್ನು ಬಿಡುನು. ಸೊ ಉಳಿದದ್ದು ಮಾಡೋನು, ಕೆಮಿಸ್ಟ್ರಿ ಭಾಳ ಹೋಗ್ತದನ್ನ. ಐ ಥಿಂಕ್ ಫ್ರಿಕ್ಷನ್ ಬಿಡುನು ಅನಿಸ್ತದೆ. ಯಾ, ಬೆಟರ್ ವಿಲ್ ಲೀವ್ ಔಟ್ ಫ್ರಿಕ್ಷನ್ ಆರ್ ಸಮ್ ನ್ಯಾಚುರಲ್ ಫಿನಾಮಿನಾ. ನೋಡೋಣ ಈಗ ನೆಕ್ಸ್ಟ್ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಷ್ಟೇ ನೀವು. ಹವೆವರ್ ಔಟ್ ಆಫ್ 18 ಚಾಪ್ಟರ್ ಯು ಹ್ಯಾವ್ ಟು ಲೀವ್ 5 ಚಾಪ್ಟರ್ ಬಿಡಬೇಕು ನಾವು, ಅಕಾರ್ಡಿಂಗ್ ಟು CBSE. ಓನ್ಲಿ 70% ಆಫ್ ದ ಸಿಲೆಬಸ್ ನೀಡ್ಸ್ ಟು ಬಿ ಟೋಲ್ಡ್. ಬಟ್ 5 ಚಾಪ್ಟರ್ ಬಿಡ್ಲಿಕ್ಕಾಗಲ್ಲ, ಟೈಮ್ ಸಿಕ್ತಂದ್ರೆ 4 ಚಾಪ್ಟರ್ ಬಿಡೋನು, 14 ಚಾಪ್ಟರ್ ಮುಗಿಸೋನು. ಕಲೀದು ಮುಖ್ಯ. ಸೊ ಲರ್ನ್. ನಾ ಯಾಕೆ ಈ ಚಾಪ್ಟರ್ ತೊಗೊಂಡು ಹೇಳ್ರಿ, ಇದನ್ನ ಬಿಡ್ಬೋದಾಗಿತ್ತು,
ಮೋಸ್ಟ್ ಆಫ್ ದ ಸ್ಕೂಲ್ಸ್ ಇಂದ ಬಿಡ್ಲಾಕತ್ತಾರೆ. ಯಾಕಂದ್ರೆ ಟೀಚರ್ಗೆ ಏನಾಗ್ತದೆ ಅದನ್ನ ಹೇಳಿಕ್ಕೆ ಡಿಫಿಕಲ್ಟ್ ಆಗ್ತದೆ, ಹುಡುಗರಿಗೆ ಕೇಳಿಕ್ಕೆ ಡಿಫಿಕಲ್ಟ್ ಆಗ್ತದೆ ಅಂತೇಳಿ ಓಕೆ ಬಿಡ್ತಿರ್ತಾರೆ. ಬಟ್ ನಮಗೇನು ಡಿಫಿಕಲ್ಟ್ ಆಗೋದಿಲ್ಲ, ಯಾಕಂದ್ರೆ ನೀವೇನೀಗ ಮುಂದಿಲ್ಲ ಇಲ್ಲಿ. ಸೊ ಇಲ್ಲಿ ಮುಂದಿದ್ರೆ ಡೆಫಿನೆಟ್ಲಿ ಡಿಫಿಕಲ್ಟ್ ಆಗ್ತೈತೆ. ನೀವು ನೋಡಿ ಯಾವ ಚಿತ್ರ ನೋಡಿ ನಕ್ಕೋತ ತಗೊಂಡಿರ್ತಿದ್ರಿ. ಸೊ ಇಟ್ ಡಿಸ್ಟರ್ಬ್ಸ್ ಅಸ್ ಡೆಫಿನೆಟ್ಲಿ. ಓಕೆ ಸಮ್ ಪ್ರಮಾಣದ, ಬಟ್ ಆ್ಯಸ್ ಅ ಟೀಚರ್ ಡಿಸ್ಟರ್ಬ್ ಆಗಬಾರ್ದು. ಆ್ಯಸ್ ಅ ಸ್ಟೂಡೆಂಟ್ ಕೂಡ ನೀವು ಸೈಂಟಿಫಿಕಲಿ ಆಗಬಾರ್ದು. ಬಟ್ ಇಟ್ಸ್ ಅ ಹ್ಯೂಮನ್ ನೇಚರ್. ಸ್ವಲ್ಪ ಏನಾಗ್ತದೆ ನಗುವುದು ಇದನ್ನು ಮಾಡೋದು ಆಬ್ವಿಯಸ್ಲಿ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಏಜ್ ಹಂಗದ, ಹುಡುಗ ಬುದ್ಧಿ ಇರ್ತದಲ್ಲ, ಸೊ ಅದಾಗ್ತಿರ್ತದೆ. ಸೊ ನಾವು ನೋ ಪ್ರಾಬ್ಲಮ್. ನೀವು ಅಲ್ಲಿದ್ರಿ ನಾವು ಮಸ್ತ್ ಹೇಳ್ಬೋದಿಲ್ಲ. ನೀವು ಕೂತ್ ಕೇಳೋ ಹೊತ್ನಾಗ ನಿಮ್ಮ ಸುತ್ತಮುತ್ತ ಯಾರು ಇರೋದಿಲ್ಲ. ಸೊ ದ್ಯಾಟ್ ಯು ಶುಡ್ ಫೀಲ್ ಶಾಯ್ ಅಥವಾ ಇದನ್ನಾಗೋದಿಲ್ಲ. ಅಂದರೆ ಏನಾಗ್ತದೆ ಮಗ್ಲು ಕೂತಾಗ ಯಾರೋ ಒಬ್ರು ಇದ್ರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಟ್ ಫೀಲ್ಸ್ ನಾಟ್ ಗುಡ್. ಬಟ್ ವೆನ್ ಯು ಥಿಂಕ್ ಆನ್ ದ ಬೇಸಿಸ್ ಆಫ್ ಸೈನ್ಸ್ ನಥಿಂಗ್ ವಿಲ್ ಕಮ್ ಇನ್ ಟು ಮೈಂಡ್. ಓಕೆ ಥಿಂಕ್ ಫ್ರಮ್ ದ ಬೇಸಿಸ್ ಆಫ್ ಸೈನ್ಸ್. ಮತ್ತು ಡಾಕ್ಟರ್ದು ಆದ್ರೆ ಹೆಂಗೆ ಮಾಡೋರು ಹೌದಿಲ್ಲ. ಸೊ ಇಟ್ ಶುಡ್ ನಾಟ್ ಕಮ್ ಟು ಅ ಮೈಂಡ್. ದಟ್ಸ್ ವೆರಿ ಗುಡ್. ಈ ಚಾಪ್ಟರ್ ಮತ್ತು ನೆಕ್ಸ್ಟ್ ಚಾಪ್ಟರ್ ವೆರಿ ಯೂಸ್ಫುಲ್ ಫಾರ್ ಲೈಫ್. ಸೊ ಬಯಾಲಜಿ ಚಾಪ್ಟರ್ ಆದಷ್ಟು ಬಿಡೋದು ಬೇಡ. ದೋಸ್ ಆಲ್ ಆರ್ ವೆರಿ ಯೂಸ್ಫುಲ್ ಫಾರ್ ಲೈಫ್. ಓಕೆ ಸೊ ನೋಡೋಣ ಉಳಿದದ್ದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳೋಣ. ಥ್ಯಾಂಕ್ ಯು.